ಪ್ರಾಣೇಶ್ವರ ರುಕ್ಮಿಣಿ, ಪ್ರಾಣೇಶ್ವರ ರುಕ್ಮಿಣಿ, ಸ್ವಾಮಿ ತಡವೇಕೆ ಬಾಯಿಲಿಯ ನನ ಸೇರಲು ನೀಲಿ ಬಾನಿನ ಚಂದಿರ ಕರಗಿಳಿದು ಬಾರ ನಕ್ಷತ್ರ ಸದಸುರ ಪ್ರಾಣೇಶ್ವರ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲು ಹೇಳಿದೆ, ಯುದ್ಧವೆಂದರೆ ಹೀನಿ ಮರುದಿಯು ನಲಿಯುವುದೆಂದು ಸ್ವಾಮಿ. ರುಕ್ಮಿಣಿ, ಪ್ರಾಣೇಶ್ವರ ಮುರಳಿಯ ಗಾನಕ್ಕೆ ಮನಸೋತೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ, ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ಯಮುನಾ ತೀರದಿ ನೀನಾದೆ ರಾಧೆ, ರಾಧೆಯ ಮನಗೆ ಗೋಪಾಲ ನಾನಾದೆ. ಯಮುನಾ ತೀರದಿ ನೀನಾದೆ ರಾಧೆ, ರಾಧೆಯ ಮನಗೆ ಗೋಪಾಲ ನಾನಾದೆ. ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ, ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ. ಮುರಳಿಯ ಗಾನಕ್ಕೆ ಮನಸೋತೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ, ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮನಸೋದೆಯ. ಆ, ನಿನ್ನಯ ಅನುರಾಗ ಅಲೆ ಅಲೆಯಾಗಿ ನನ್ನೀ ಹೃದಯವ ನೀ ಸೇರಿ ಹೋದೆ. ನಿನ್ನಯ ಅನುರಾಗ ಅಲೆ ಅಲೆಯಾಗಿ ನನ್ನೀ ಹೃದಯವ ನೀ ಸೇರಿ ಹೋದೆ. ನೀನೆ ಸತಿಯಾದೆ ಪರಿಪೂರ್ಣರಾಗಿ, ನೀನೆ ಸತಿಯಾದೆ ಪರಿಪೂರ್ಣಳಾಗಿ, ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ, ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನ
ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ತುಮುಷವನ್ನು ತೊಳೆಯುವನು. ಪ್ರಾಣೇಶ್ವರ, ಈ ಮಾನಲೋಕವನ್ನು ಪ್ರಳಯಾವತ್ತು ರಕ್ಷಿಸು. ಅಧರ್ಮ ಕ್ರಮದಿಂದ ಧರ್ಮವು ರೂಪುಳ್ಳೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮುಷವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ವಾಸುದೇವ, ರುಕ್ಮಿಣಿ, ಸಮರದಂಡಕ್ಕಿಂತು ಧರಣಿ ಪಪಹಾರಿಣಿ, ಧರಣಿ ಪಪಹಾರಿಣಿ, ಧರಣಿ ಪಪಹಾರಿಣಿ, ಧರಣಿ ಪಪಹಾರಿಣಿ. ಧರ್ಮಯುದ್ಧವಿಂದೊದಗಿ. ಹೌದು ರುಕ್ಮಿಣಿ, ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಧರ್ಮಭೂಮಿ ಭಾರತ
ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಆದ್ದರಿಂದ ರಕ್ತಪಾತದ ಅವಶ್ಯಕತೆ ಏಕೆ ವಾಸುದೇವ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸಿದ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯವರ್ತಕೀಗ ಅಂತಹ ಅವಸ್ಥೆಯು ಉಂಟಾಗಿರುವುದು. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರ ನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಆ ಧರ್ಮರೋಗದಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ದೇವಿ. ವಾಸುದೇವ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಯಾವುದಾದ್ರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧ ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ಪ್ರಾಣೇಶ್ವರ.
ರಾಗದಲ್ಲಿ ನೀ ಪ್ರೇಮ ರಾಗದಲ್ಲಿ ನೀ ಪ್ರೇಮ ರಾಗದಲ್ಲಿ ನೀ ಪ್ರೇಮ ರಾಗದಲ್ಲಿ. ರುಕ್ಮಿಣಿ, ಪ್ರಾಣೇಶ್ವರ, ನಿನ್ನ ಮಾತಿನಂತೆಯೇ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನೇ ಕೊನೆಯ ಪ್ರಯತ್ನವು ವಿಫಲವಾಗುವುದು ದೇವಿ. ಸ್ವಾಮಿ, ಹಾಗೆನ್ನಬೇಡಿ. ವಿಫಲವಾಗುವುದಿಲ್ಲ, ಸಫಲವನ್ನು ಮಾಡಿಕೊಂಡು ಬರುವರಾಗಿ ಸ್ವಾಮಿ. ಹಾಗೆ ಆಗಲಿ ರುಕ್ಮಿಣಿ. ಕೂರ್ಮವತಾರಿಯೇ ನಿಮ್ಮ ನನ್ನ ತಿಳಿದು ಬಾಳ್ವೆ ನಾನೇ ಧನ್ಯ. ಕೂರ್ಮವತಾರಿಯೇ ನಿಮ್ಮ ನನ್ನ ತಿಳಿದು ಬಾಳ್ವೆ ನಾನೇ ಧನ್ಯ. ಶ್ಯಾಮಲವರ್ಣನೆ ನಿಮ್ಮ ಆ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಗಂಧ ಪರಿಮಳವಾದರಿಸಿ ಮಂದಾಸದಿಂದ ಎನ್ನವರಿಸಿ ಗಂಧ ಪರಿಮಳವಾದರಿಸಿ ಮಂದಾಸದಿಂದ ಎನ್ನವರಿಸಿ ವಾಮನರು ನಿನ್ನ ಆ ಮನ ಶ್ರೀ ಪ್ರಣಯಾನಂದದ ತಣಿರಸ ಬೀರುತ ಪ್ರಣಯಾನಂದದ ತಣಿರಸ ಬೀರುತ ಚೆಲುವಿನ ತಾರೆಯ ಒಲವನ್ನು ತೋರುತ್ತ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುತ್ತ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರುತ್ತ ನಿಲುಕು ನೀಲಾಂಬರಿ
ಮನೋಹರಿಯೇ ಶಾಂತಳಾಗು. ಶಾಂತಿ 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 ಎಂದು ಬಿಟ್ಟಿಲ್ಲ ಉಚಿತ ಭಕ್ತಿ ವಿಷದ ಕಜ್ಜಾಯವನ್ನು ಉಳಿಸಿ ನಮ್ಮ ಇವರನ್ನು ಕೊಲ್ಲಲೆತ್ನಿಸಿದ ಆ 30 ದ್ರೋಹಿಗಳಲ್ಲಿ ಶಾಂತಿಯೇ. ಸಹೋದರರ ಪತ್ನಿ ಎಂಬ ತಾರತಮ್ಯವಿಲ್ಲದೆ ಸಹೋದರ ಪತ್ನಿಯನ್ನು ಪೋಂಚಾಲಿ ಭಾರನ್ನ ತೊಡೆ ಮೇಲೆ ಕುಳಿತುಕೊ ಎಂದು ತೊಡೆತಟ್ಟಿ ಕರೆದನಲ್ಲ, ಆಗಲೂ ಶಾಂತಿ ಏನಣ್ಣ. ವೈವಿ ಕುರುಕುಲಹದ ಮರನು ವೈವಿ ಕುರುಕುಲಹದ ಮರನು ವರಿಸುವನು ಸಿರಿಯಂ ಮೆರದು ದುರಹಂಕಾರವೇ ಸಿರಿಯಂ ಮೆರದು ದುರಹಂಕಾರ ಧರಿಸಿ ಮೆರ ಸೊಕ್ಕಿ ನಿಮ್ಮೆರವ ವೈವಿ ಕುರುಕುಲಹದ ಮರನು ವರಿಸುವನು ಸಿರಿಯಂ ಮೆರದಿ ದುರಹಂಕಾರ ಧರಿಸಿ ಮೆರ ಸೊಕ್ಕಿ ನಿಮ್ಮೆರವ ವೈವಿ ಕುರುಕುಲಹದ ಮರನು. ಧರ್ಮದ ಅನುಜರೆಂಬುವ ಹತ್ತರ ಇಲ್ಲದ ಸೊಕ್ಕಿದ ಕುರುಕುಲ ಕೊಂಡಿಗಳ ಅನುಜರೆಂಬುವ ಹತ್ತರ ಇಲ್ಲದ ಸೊಕ್ಕಿದ ಕುರುಕುಲ ಕೊಂಡಿಗಳ ರಕ್ತಸವೆಲ್ಲವ ಭಕ್ತಿಸಿ ನಮಗನ್ನೋಯವೇ ತೆಗೆದ ರಕ್ತಕರ ರಕ್ತಸವೆಲ್ಲವ ಭಕ್ತಿಸಿ ನಮಗನ್ನೋಯವೇ ತೆಗೆದ ರಕ್ತಕರ ಲೆಕ್ಕಿಸದ ಸೊಟ್ಟಡಗಿಸಿ ಮಣ್ಣುಕ್ಕಿಸದಿರುವನೆ ಒಳಗೆ ಲೆಕ್ಕಿಸದ ಸೊಟ್ಟಡಗಿಸಿ ಮಣ್ಣುಕ್ಕಿಸದಿರುವನೆ ಒಳಗೆ ಸಬಳು ಪತ್ನಿಯ ಧರ್ಮದಿ ಧರಿದ ಸಬಳು ಪತ್ನಿಯ ಧರ್ಮದಿ ಧರಿಸಿ ಮೂರ್ಖರ ವರನೆಯನ್ನು ಕೀಲಿ ವೈರಿ ಕುರುಕುಲಹದ ಮರನು ವಧಿಸುವನು ಸಿರಿಯಂ ಮೆರದು ದುರ್ಹಂಕಾರ ಧಿಕ್ಕರಿಸಿ ಮೆರ ಸೊಟ್ಟಿ ನಿನ್ನೆರು ವೈರಿ ಕುರುಕುಲಹದ ಮರನು ಕುರುಕುಲಹದ ಮರನು ಸಿಗಿದು ಬಿಸಾಡುವನು. ನಮ್ಮ ಪಂಥವನ್ನು ಈಡೇರಿಸಿಕೊಳ್ಳ ಹೊರತು ನಮಗೆ ಶಾಂತಿ ಇಲ್ಲ ಗಜ, ಶಾಂತಿ ಇಲ್ಲ. ಭೀಮಸೇನ, ಕೌರವರ ಕಪಟ ಜೂಜಾಟದಿಂದ ಸಕಲ ಸಾಮ್ರಾಜ್ಯವನ್ನೂ ಕಳೆದುಕೊಂಡ ನಾವು
ಪ್ರತಿಜ್ಞೆಯಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಶ್ರೀಕೃಷ್ಣನ ಪರಮಾತ್ಮನ ದಯದಿಂದ ನಾವು ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ಕೌರವರು ಹೇಳುತ್ತಿರುವಾಗ ಈ ಮಾತುಗಳು ನನಗೆ ಒಪ್ಪುವುದಿಲ್ಲ. ಭೀಮಸೇನ, ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಸಂಧಾನದಿಂದಲೇ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ. ಪರಮಾತ್ಮ ನಮಸ್ಕರಿಸುವನು. ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಗಾನವ. ಪರಮಾತ್ಮ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಗಾನವ. ಕರುಣಾನಿಧಿ ಮಾಧವ. ಪರಮಾತ್ಮ, ಕಂಜದಳ ಕಾಂಜ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಪರಮಾತ್ಮ, ಕಂಜದಳ ಕಾಂಜ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಪರಮಾತ್ಮ, ಕಂಜದಳೊಡಲಾದ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕಂಜದಳೊಡಲಾದ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಗಾನವ. ಕರುಣಾನಿಧಿ ಮಾಧವ, ಮಾಧವ, ಮಾಧವ. ಆ ಪರಮಾತ್ಮ ನಮಸ್ಕರಿಸುವನು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಶೆಗಾಗಿ
ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಕೃಷ್ಣ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ. ಪರಮಾತ್ಮ, ಸಮರವನೊಲ್ಲೆನಯ್ಯ. ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಗತ್ತ ಪೋಳಿ ಚಂದೆ ಸಿರಿ ಮೋಗ ನಶ್ವರ. ಪರಮಾತ್ಮ, ಜಗದ ಪೋಳಿ ಚಂದೆ ಸಿರಿ ಮೋಗ ನಶ್ವರ ನಿಮಗನ್ವಯ ಆಚಾಶ್ವತ ನರ ಜನ್ಮ. ಪರಮಾತ್ಮ, ನಿಮಗನ್ವಯ ಆಶಾಶ್ವತ ನರ ಜನ್ಮ. ನಿಮಗನ್ವಯ ಆಶಾಶ್ವತ ನರ ಜನ್ಮ. ನಿಮಗನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಪರಮಾತ್ಮ, ಪುನಂದನ, ದರೆಯದು ರಾಜೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ. ಪರಮಾತ್ಮ, ದರೆಯದು ರಾಜೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬೋದೆ. ಪರಮಾತ್ಮ, ಗುರು ಬಾಂಧವರ ಶವಗಳ ಕಾಂಬೋದೆ. ಹೆಣ್ಣು ಒಂದು ಮಣ್ಣಿಗೋಸ್ಕರ. ಪರಮಾತ್ಮ, ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಪರಮಾತ್ಮ, ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಡಿ ಮಾಡಿದರು. ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಗದ ಪೋಳಿ ಚಂದೆ ಸಿರಿ ಮೋಗ ನಶ್ವರ. ಜಗದ ಪೋಳಿ ಚಂದೆ ಸಿರಿ ಮೋಗ ನಶ್ವರ ನಿಮಗನ್ವಯ ಆಶಾಶ್ವತ ನರ ಜನ್ಮ. ನಿಮಗನ್ವಯ ಆಶಾಶ್ವತ ನರ ಜನ್ಮ. ನಿಮಗನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ ಯದುಪದಿ. ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಶೆಗಾಗಿ ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಗೆ ಬಲಿಕೊಡಲೇಕೆ? ಪವಿತ್ರವಾದ ಈ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿರುವ ರಕ್ತದ ಕಣಗಳನ್ನು ಅದಾವ ಪವಿತ್ರ ಜಲದಿಂದ ತೊಳೆದು ಶುದ್ಧಗೊಳಿಸಲಿ. ಹೇಳು ಪರಮಾತ್ಮ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ರಾಜ್ಯಸಭೆಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿ ಇದ್ದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮ ಮಗಳ ಅಭಿಮತಕ್ಕೆ ಅಡ್ಡಲಾಗಿ ದುರುಳ ಕೌರವನನ್ನು ಮರಣಗೊಳಿಸದೆ ದುರುಳ
ಗದೆಗಳು ಕುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಗದೆಗಳು ಕುಟ್ಟಿಕೊಳ್ಳುವೆ. ಅವನನ್ನು ಮರಣಗೊಳಿಸದೆ ಬರೆಯಲಿರಲು ಬಿಡುವನೆ, ರಣದಳವರ ರಕ್ತಪಾನ ಮಾಡಲಿರುವನೆ. ರಣದಳವರ ರಕ್ತಪಾನ ಮಾಡಲಿರುವನೆ. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬುವ ಧರ್ಮದ ಕೊಂದು ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಅದನ್ನು ಬೇರಿಸಿಕೊಂಡು ಹೋಗೋಣವೆಂದರೆ ಮಾತೃ ಎಂಬ ಪಾಶ ಸುಡುತ್ತಿದೆ. ಸುಡಬೇಕು ನಮ್ಮ ಹೇಳಿ ಜನ್ಮವನ್ನ. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಂಬಂಧಿಸಿದಂತೆಯೇ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಹಾಗಾದರೆ ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ಸಹೋದರಿ ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶ ಮಾತ್ರವೂ ಗಮನವನ್ನೇ ನೀಡದೆ ಬಾರಿ ಬಾರಿಗೂ ಸಂಧಿಯ ಪ್ರಯತ್ನವನ್ನೇ ಮಾಡುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನಾನು ಹೇಗೆ ಹೇಳಲಿ ಕೃಷ್ಣ? ಧರ್ಮವೆಂದೇ ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಜೂಜಿನ ವ್ಯಾಮೋಹದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯವು ಧರ್ಮಸಮ್ಮತವು ಹಾಗೂ ಲೋಕಸಮ್ಮತವು. ಭೀಮಸೇನ, ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡವ ಕನನೆ ಕೊಂದ ಮಹಾದೋರ್ದನಲ್ಲವೇ ನೀನು? ನಿಮಗೇಕೆ ಬೇಕು ಗದಾದಂಡ? ಅದನ್ನು ಪಕ್ಕದಲ್ಲಿಟ್ಟು ಈ ನಿಮ್ಮ ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡಿರಿ. ನಿಲ್ಲಿಸಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮಶಾಲಿ. ನಿಮಗೇಕೆ ಬೇಕು ಈ ಗಾಂಧೀವಿ? ಅದನ್ನು ಬಿಸಿಟ್ಟು ಈ ನಿಮ್ಮ ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿರಿ. ಸಾಕು, ನಿಲ್ಲಿಸಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ನೃತ್ಯ ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ಪುರಭೈರವಿಯಾಗಿ ರಣಚಂಡಿಯಂತೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆ ಮಧಾಂತ ದುಶ್ಯಾಸನ ಒಡಲನ್ನು ಬಗೆದು ನನ್ನ ಪ್ರತಿಜ್ಞೆಯನ್ನು ನಾನೇ ಈಡೇರಿಸಿಕೊಳ್ಳುವೆನು. ಇಲ್ಲವೇ ಅಗ್ನಿಪುತ್ರಿಯಾಗಿಯೇ ಹುಟ್ಟಿದ ನಾನು ಅಗ್ನಿಯಲ್ಲಿಯೇ ದೇಹ ತ್ಯಾಗ ಮಾಡಿಕೊಳ್ಳುವೆನು. ನನಗಿನ್ನ ಅನುಮತಿಯನ್ನು ನೀಡು ಕೃಷ್ಣ, ನನಗಿನ್ನ ಅನುಮತಿಯನ್ನು ನೀಡು. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಸಹೋದರಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲವೆಂದು ಹೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಏಕೆ? ಸರಿ ಹೋಯ್ತು ಬಿಡು. ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಸತಿಯ ಅರ್ಥನಾದವನ್ನು ಕೇಳುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ನಿನ್ನುಳಿದ 4 ಪತಿಗಳಿಲ್ಲವೇನು? ಅವರೇ ಇದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ಗುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆ ಎಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುವೆನೆನುತಂ ಗನಗದಾ ದಂಡದಿನ್ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತ ನುಡಿದೆಯೋ ಗಂಡುಗರಿ ನೀನಂದು ದಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ ಅಡಗಲಿ ಈ ನಿನ್ನ ಕೋಕ ಕರೆಯ ದಿರುನುಡಿ ಕಣ್ಣೀರ ಕರೆಯ ದಿರುವಲ್ಲವೇ? ಹಾಗೆ ಕಣ್ಣನ ಎಂದಲಿ ಸಹಸ್ರಾರು ಕಂಬನಿಗಳು ನಿಲ್ಲಲಿ.
ಕಳಗಿ ಕುರು ಸಮುದ್ರವ ಸೆಳೆತರುವೆ ನಾಂ ದುರ್ಯೋಧನ ದುಶ್ವಾಸನೆಂಬ ದುಷ್ಟ ಕೀಟಗಳ ಭಯದ ದುಶ್ವಾಸನ ನಡಲ ದೃಪದ ಸುತೆ ಕಟ್ಟಿಸಿವೆ ಈ ನಿನ್ನ ಬಿಚ್ಚಿದ ಮುಡಿಯ ಪಡೆದಿರು ವ್ಯತಯ ನರಕಮರ್ಧನ ಬಲು ಶೂನ್ಯತೆಯ ಕುಲ ಹೇಗೆಗಳನ್ನು ತಲೆ ತಂದು ತಲೆಗಳನ್ನು ಕೊಟ್ಟಿ ಎಲೆಗಳನ್ನು ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಬಲು ಶೂನ್ಯತೆಯ ಕುಲ ಹೇಗೆಗಳನ್ನು ತಲೆ ತಂದು ತಲೆಗಳನ್ನು ಕೊಟ್ಟಿ ಎಲೆಗಳನ್ನು ಕೆಳಗಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪಾಂಡವರ ರಸಿಯ ಕುರುಬನು ಮುಟ್ಟಿದ ಭಂಡ ಕೌರವರ ಗುಂಡಿಗೆ ಸೇಳೆ ಆಹಾ ಪಾಂಡವರ ರಸಿಯ ಕುರುಬನು ಮುಟ್ಟಿದ ಭಂಡ ಕೌರವರ ಗುಂಡಿಗೆ ಕಂಡ ಹಲವುಗಳ ತುಂಡರಿಸಿ ತನ್ನ ಚಂಡಿ ಗೌತನವ ಮೋಡಿಸುವೆ ಕಂಡ ಹಲವುಗಳ ತುಂಡರಿಸಿ ತನ್ನ ಚಂಡಿ ಗೌತನವ ಮೋಡಿಸುವೆ ತನ್ನ ಚಂಡಿ ಗೌತನವ ಮಾಡಿಸುವೆ ಗೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಗೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರವ ಕುರುವರವ ತೋಳ್ಗಳು ತಿಳಿದು ದರ್ಪದಿಂದರವ ಕುರುವರವ ತೋಳ್ಗಳ ತಿಳಿದು ಗಿರಗಿರನೆ ನೆಲ ಚಪ್ಪಳಿಸುವೆ ಬಲು ಶೂನ್ಯತೆಯ ಕುಲ ಹೇಗೆಗಳನ್ನು ಸೆಳೆ ತಂದು ರಣಗಳನ್ನು ಕಟ್ಟಿ ಎಣೆಗಳನ್ನು ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ದಯಮಾಡಿ ಸಮಯ ಜಾಗರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತ್ತೆ. ಮರಿತಿರೇನು? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಮೌಜುಪದ ದ್ರವಂ ಫಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಮೌಜುಪದ ದ್ರವಂ ವಿಧ ವಿಧದ್ರ ಪ್ರಯೋಗದಿಂ ಗಳಿಸಿದನೆ ವಿಜಯನೆಂಬ ಬೆಸರಂ ಹರಿಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿ ನೋಯಿಪುದು ತರವೆ ಧರ್ಮಜಗೆ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರಿಗೆ ಕೀರ್ತಿಯು ಪ್ರತಿಷ್ಠೆಗಳು ಆಚಂದರ್ಕವಾಗಿ ಉಳಿಯಬೇಕಾದರೆ ನಾವು ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರಾದರೂ ಅವರ ಅಂತರಂಗದಲ್ಲಿ ಸೇರಿನ ಜ್ವಾಲೆಯು ದಗದಗನತ್ತಿ ಉರಿಲಾರಂಭಿಸಿರುವುದು. ಇಂಥ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೃಷ್ಣ ಈ ಘನಪಾಪ ಸಮರ ದಳಯದಾಹ ಮಹಾಶಾಂತಿ ಅಶಾಂತಿಯ ಮಾನ ದಹನ ಧರ್ಮದ ಪತನ ಕೃಷ್ಣ. ಪರಮಾತ್ಮ, ಧರ್ಮದ ಹಾದಿಗೆ ಕರುಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ. ಪರಮಾತ್ಮ,
ರಕ್ತದ ಹಾರ ತಾಪದ ದಾಹವೇ ರಾಜ್ಯದ ಶಾಂತಿ ಪರಮಾತ್ಮ ಪಂಥಗಳಿಂದ ರಕ್ತದ ಹಾರ ತಾಪದ ದಾಹವೇ ರಾಜ್ಯದ ಕಾಂತೆ ತುಚ್ಛ ಮನೋಹರ ಮತ್ತರ ಬೇಡ ಪರಮಾತ್ಮ ತುಚ್ಛ ಮನೋಹರಿ ಮತ್ತರ ಬೇಡ ಕಲಿಸಿದ ಪಾಪಿಯೋ ನಾನಯ್ಯ ಕಲಿಸಿದ ಪಾಪಿಯೋ ನಾನಯ್ಯ ಪರಮಾತ್ಮ ಧರ್ಮದ ಹಾದಿಗೆ ಕರುಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ಪರಮಾತ್ಮ ಸೋದರ ಸಮರ ನೋಡಲು ದೂರ ನೋಡಲಾರ ಈ ಕರ್ಮದ ಬದನ ಪರಮಾತ್ಮ ಸೋದರ ಸಮರ ನೋಡಲು ದೂರ ನೋಡಲಾರ ಈ ಕರ್ಮದ ಬದನ ಭೀಕರವಾದ ಸಮರವ ನಡೆಸಿ ಪರಮಾತ್ಮ ಭೀಕರವಾದ ಸಮರವ ನಡೆಸಿ ಶಾಂತಿಯ ಧ್ವಜವ ಹಾರಾಡಿಸಲೆಂದು ಪರಮಾತ್ಮ ಶಾಂತಿಯ ಧ್ವಜವ ಹಾರಾಡಿಸಲೆಂದು ಶಾಂತಿಯ ಧ್ವಜವ ಹಾರಾಡಿಸಲೆಂದು ಧರ್ಮದ ಹಾದಿಗೆ ಕರುಮದ ಕಡಲು ಅಂತರ ತಿಳಿದವ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ಕೃಷ್ಣ ದೇವಾ ಕೃಷ್ಣ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದೆ ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು ಇನ್ನೊಂದು ಸಾರಿ ಆ ದುರ್ಯೋಧನ ಬಳಿಗೆ ಹೋಗಿ ನಮ್ಮ ಭೀಮಸೇನಿಗಾಗಿ 5 ಗ್ರಾಮಗಳನ್ನು ಕೊಡುವಂತೆ ಕೇಳು ಆತನು ಒಪ್ಪದಿದ್ದರೆ 5 ಗ್ರಾಮಗಳನ್ನು ಒಪ್ಪದಿದ್ದರೆ ಸಂಧಿಗಾದರೂ ಸಮ್ಮತಿಸುವಂತೆ ಮಾಡು ಇದು ನನ್ನ ಪ್ರಯತ್ನ ಮುಕುಂದ ಧರ್ಮನಂದನ ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಪುರುಸಭೆ. ಆಗಲಿ ಪರಮಾತ್ಮ. ಅಣ್ಣ, ದಯಮಾಡಿ ನನ್ನ ಪತಿಗಳ ಅಭಿಪ್ರಾಯದಂತೆ ಸಂಧಿಯನ್ನು ಮಾಡಿಕೊಂಡು ಬರದೆ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರಬೇಕೆಂದು ಇದು ನಿನ್ನಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು ಕೃಷ್ಣ. ಸಹೋದರಿ, ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನನ್ನು ಕೆರಳಿಸಿ ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡೇ ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ಹಾಗೆ ಆಗಲಿ ಕೃಷ್ಣ.
ಪರಮಾತ್ಮ ಬಮೆ ರಮಣ ಶ್ಯಾಮಲ ಕಾಯ ಕೃಷ್ಣ ಬಮೆ ರಮಣ ಪರಮಾತ್ಮ ಬಮೆ ರಮಣ ಶ್ಯಾಮಲ ಕಾಯ ಕೃಷ್ಣ ಬಮೆ ರಮಣ ಪಾಂಡವ ಪಾಲ ಪವನ ಲೀಲಾ ಪರಮಾತ್ಮ ಪಾಂಡವ ಪಾಲ ಪವನ ಲೀಲಾ ಪಾಂಡವ ಪಾಲ ಪವನ ಲೀಲಾ ಪಾಂಡವ ಪಾಲ ಪವನ ಲೀಲಾ ಕ್ಷಿತಿಜನ ಪಾಲ ವೇಣು ಗೋಪಾಲ ಕ್ಷಿತಿಜನ ಪಾಲ ವೇಣು ಗೋಪಾಲ ಬಮೆ ರಮಣ ಶ್ಯಾಮಲ ಕಾಯ ಕೃಷ್ಣ ಬಮೆ ರಮಣ ಮೌನೀಂದ್ರಾನುತ ನಾಮ ಸಂಪೂರ್ಣ ಧಾಮ ಮೌನೀಂದ್ರಾನುತ ನಾಮ ಸಂಪೂರ್ಣ ಧಾಮ ಮೌನೀಂದ್ರಾನುತ ನಾಮ ಸಂಪೂರ್ಣ ಧಾಮ ಮೌನೀಂದ್ರಾನುತ ನಾಮ ಸಂಪೂರ್ಣ ಧಾಮ ಮುನಿಕುಲ ಸೋಮ ದೇವಿಲೋತ ಭೀಮ ಮುನಿಕುಲ ಸೋಮ ದೇವಿಲೋತ ಭೀಮ ಬಮೆ ರಮಣ ಶ್ಯಾಮಲ ಕಾಯ ಕೃಷ್ಣ ಬಮೆ ರಮಣ ಜಗದೊಡೆಯನಾದ ಪರಮಾತ್ಮನು ಯುಗ ಯುಗ ಧರ್ಮಗಳನ್ನು ಅನುಸರಿಸಿ ದುಷ್ಟ ಶಿಕ್ಷಣೆಗೆ ಶಿಷ್ಟ ಪರಿಪಾಲನೆಗಾಗಿ ಜನ್ಮವೆತ್ತುತ್ತಿರುವುದು. ತ್ರೇತಾಯುಗದಲ್ಲಿ ಶ್ರೀರಾಮನೆಂಬ ಅಭಿಧಾನದಿಂದ ಜನ್ಮವೆತ್ತಿದ ಪರಮಾತ್ಮನು ಈ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೆಂಬ ನಾಮಾಂಕಿತದಿಂದ ಬೆಳಗುತ್ತಿರುವುದು. ನಾನು ಮಾಡಿದ ಕರ್ಮ ಫಲವು ನಿಶೇಷವಾಗಿ ತೀರಲು ಆ ಪರಮಾತ್ಮನು ಎಂದಿಗೆ ನನ್ನ ಮಸ್ತಕದ ಮೇಲೆ ಆತನ ಅಭಯ ಹಸ್ತವನ್ನಿಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ತಪವನ್ನು ಆಚರಿಸಿ ಅಗಲಿರಲು ಬಳಲುತ್ತಿರುವರು. ಯಾವಾತ್ಮನು ಸರ್ವಕ್ಕೂ ಕಾರಣಕರ್ತನು, ಯಾವಾತ್ಮನು ಸರ್ವರ ಜೀವದಲ್ಲಿ ನೆಲೆಸಿರುವನು. ಅಂತಹ ಸರ್ವಜ್ಞನು ಸರ್ವವ್ಯಾಪಿಯೂ ಸರ್ವೇಶ್ವರನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನು. ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಆ ಕೌರವೇಶ್ವರನ ಬಳಿಗೆ ಬಂದಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಂಡು ನನ್ನ ಬಳಿಗೆ ಬರುವುದುಂಟೆ. ಪರಮಾತ್ಮ,
ನಿನ್ನ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ಕಾದಿರುವ ನಾನು ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು. ಪರಮಾತ್ಮ ಶ್ರೀಕೃಷ್ಣಾರ್ಪಣಮಸ್ತು. ಇದೋ ನಿನಗೆ ಅರ್ಪಿತವಾದ ತಂದೆ. ಪರಮಾತ್ಮ ನಿನ್ನನ್ನು ಕಾಣುವ ಬಗೆಯಾದರೂ ಹೇಗೆ? ಪರಮಾತ್ಮ ಭಕ್ತಿಯಿಂದಲ್ಲದೆ ನಿನ್ನನ್ನು ಕಾಣುವ ದಾರಿಯನ್ನು ಈ ಪಾಮರನಾದ ನಾನು ಕಾಣೆ. ಪರಮಾತ್ಮ ಬೇಗ ಬಂದು ದರ್ಶನವನ್ನು ಕೊಡು. ಮೊರೆ ಕೇಳಿ ಬಾರಿಯ ಮುರಾರಿ ಭಕ್ತನ ಮೊರೆ ಆಲಿ ಶೌರಿ ಮೊರೆ ಕೇಳಿ ಬಾರಿಯ ಮುರಾರಿ ಭಕ್ತನ ಮೊರೆ ಆಲಿ ಶೌರಿ ಮೊರೆ ಕೇಳಿ ಬಾರಿಯ. ಪರಮಾತ್ಮ ನೀರಜಲೋಚನ ಕರುಷನ ಮೊರೆ ಕೇಳಿ ಭಕ್ತನ ಮೊರೆ ಆಲಿ ಶೌರಿ ಮೊರೆ ಕೇಳಿ ಮೊರೆ ಕೇಳಿ ಎನ್ನ ಮೊರೆ ಕೇಳಿ ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ ಈಗಲಿಗೆ ನನ್ನ ಮೇಲೆ ನಿನಗೆ ಕರುಣೆ ಬಂತೆ ತಂದೆ. ನಿನ್ನ ಆಗಮನದಿಂದ ನನ್ನ ಕುಟೀರವು ಪಾವನವಾಯಿತು.
ಪ್ರಥಮ ವಂದನವಯ್ಯ ಪರಮ ಪುರುಷ. ಪ್ರಥಮ ವಂದನವಯ್ಯ ಪರಮ ಪುರುಷ. ದಶ ವಂದನವಯ್ಯ ದಶರಥ ರಾಮನ ಪೋಲ್ವ. ಶತವಂದನವಯ್ಯ ಶತಪದ್ಮದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ. ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಸ್ತೆ ನಮಃ. ಬೆಳಗಿದ ಯಾಮನ ಮಂದಿರದೇ ಬೆಳಗಿದ ಯಾಮನ ಮಂದಿರದೇ ಹರಿಸಿದೆಯ ಅಂಧಕಾರ ಮನದೇ. ಹರಿಸಿದೆಯ ಅಂಧಕಾರ ಮನದೇ ಬೆಳಗಿದ ಯಾಮನ ಮಂದಿರದೇ. ಪಾಲ್ಗಡಲೊಳ್ಳು ಮೇಲೆಯಿಂದ ಬಂದೆಯ. ಪಾಲ್ಗಡಲೊಳ್ಳು ಮೇಲೆಯಿಂದ ಬಂದೆಯ. ಕಡುಸಿಲೆಯ ಕೈ ಜಡನ ಕಡೆದು ಹರಿಯೇ. ಕಡುಸಿಲೆಯ ಕೈ ಜಡನ ಕಡೆದು ಹರಿಯೇ. ಭವ್ಯ ಮೂರ್ತಿಯ ಮಾಡಿದೆಯ. ಭವ್ಯ ಮೂರ್ತಿಯ ಮಾಡಿದೆಯ. ತರಳ ಮೊರಕೆ ದುರುಳ ಹಿರಣ್ಯನ ಕರುಣನು ಕೊರಳೋಡು ಧರಿಸಿದೆಯ. ತರಳ ಮೊರಕೆ ದುರುಳ ಹಿರಣ್ಯನ ಕರುಣನು ಕೊರಳೋಡು ಧರಿಸಿದೆಯ. ಕರಿಯ ಮೊರಕೇಳಿ ಹರಿಯತ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮೊರಕೇಳಿ ಹರಿಯತ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಹನಂತ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಹರಿಸಿದೆ. ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸವಾಗಿ ಬಹಳವಾಗಿ ಬಳಲಿ ಬಂದಿರುವೆ. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಜೀವರಾಶಿಗಳನ್ನು ಪರಿಪಾಲಿಸುತ್ತಿರುವ ನಿನಗೆ ಈ ಅನುರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ಪರಮಾತ್ಮ? ನನ್ನನ್ನು ಪರೀಕ್ಷಿಸಲು ಈ ರೀತಿ ಮಾತನಾಡುತ್ತಿರುವೆಯಾ? ವಿದುರ,
ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದೆನು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನಿಂತು ನನ್ನನ್ನು ಇಲ್ಲಿವರೆಗೂ ಎಳೆದಂದಿರುವುದು. ನೀನೇನು ಸಾಮಾನ್ಯನೇ? ಪರಮಾತ್ಮ ಒಡವಿಯೋಳ್ ಭಕ್ತ ಶಿರೋಮಣಿ ನೀ. ಒಡವಿಯೋಳ್ ಭಕ್ತ ಶಿರೋಮಣಿ ನೀ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬರುವುದು. ಎತ್ತ ಹೋದರು ಮನ ಇತ್ತಲೇ ಬರುವುದು. ಶಕ್ತನೆಂದೆನಿಸಿದ ವಿದುರ. ವಿದುರ ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮರಿರುವರೆ. ಭಕ್ತನೇ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ ವಿದುರ ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಬದುಕಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ನನ್ನ ಸರ್ವಸ್ವವು ನನ್ನ ದೇಹವೇ ನೀನಾಗಿರುವಾಗ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಕ್ಷೀರವೇ? ಹಿಂದೆ ಕುಚೇಲನು ಬಹು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಆಹಾ ಸವಿದಂತಿರುವುದು. ನಾನು ರಾಮಾವತಲ್ಲಿರುವಾಗ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸುತ್ತಿದ್ದ ಹಣ್ಣುಗಳ ರುಚಿಯು ಆಹಾ ಈಗ ನಿನ್ನಲ್ಲಿರುವ ಕ್ಷೀರವು ಎಲ್ಲಕ್ಕಿಂತಲೂ ಅತ್ಯುತ್ತಮವಾದುದು. ಎಲ್ಲಿ ಅದನ್ನೇ ಕೊಡುವಿದರ? ಪರಮಾತ್ಮ ಏಕೆ ವಿದುರ? ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ ಈಗ ತಾನು ಇಟ್ಟಿದ್ದ ಕ್ಷೀರವನ್ನು ನಿನ್ನ ದೇವತಾ ಮೂರ್ತಿಗೆ ನೈವೇದ್ಯವಾಗಿ ಸಮರ್ಪಿಸಿ ಅದನ್ನು ಪ್ರಸಾದದ ರೂಪವಾಗಿ ನಾನೇ ಪಾನ ಮಾಡಿಬಿಟ್ಟೆ ನನ್ನ ದೇವ. ವಿದುರ ನನಗರ್ಪಿಸಿದೆಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಇರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಸ್ವೀಕರಿಸಿ ಪರಮಾತ್ಮ. ನೋಡಿದೆಯೇ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದೇಳುತ್ತಿರುವೆಲ್ಲ. ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರವು ನಿನ್ನ ತುದಿ ನಾಲಿಗೆಯನ್ನು ನೆನೆಸುವಂತಿಲ್ಲವಲ್ಲ ದೇವ. ವಿದುರ ಏಕೆ ನೆನೆಯುವುದಿಲ್ಲ? ಇದು ನೋಡು ವಿದುರ. ಕ್ಷೀರ. 「
ಎಚ್ಚೆತ್ತುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ. ನಾನು ಕುಡಿದು ಉಳಿದ ಕ್ಷೀರವು ಕ್ಷೀರಸಾಗರವಾಗಿ ಇರುತ್ತಿರುವುದು ಅದು ನೋಡುವುದಿಲ್ಲ. ಆಹಾ ಪರಮಾತ್ಮ, ನಾನಿಂದಿಗೆ ಧನ್ಯನಾದೆ. ಪರಮಾತ್ಮ, ಕ್ಷೀರಸಾಗರ ಸೈನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಹೇಗೆ ಹರಿಯಲಿ, ಕೊಂಡಾಡಲಿ ದೇವ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಭಾಗ್ಯವಂತರು, ಪುಣ್ಯವಂತರು. ಪರಮಾತ್ಮ, ಶ್ರೀಧರ ತುಳಸಿಯ ಮಾಲಾಧರ ಬೇಣುವಿನಾದ ಕಮಲ ಶ್ರೀಧರ ತುಳಸಿಯ ವರ್ಣನೆ ಮಾಮರಮಣನೆ ಗೋಕುಲ ನಂದನವೇ. ಶ್ಯಾಮಲ ವರ್ಣನೆ ಮಾಮರಮಣನೆ ಗೋಕುಲ ನಂದನವೇ. ಶರಣಾರ್ದನ ಸರ್ವಜನಾರ್ದನ ಯದುಕುಲ ಬಾಲಕನೇ. ದಶರೂಪಧರ ಶಂಖ ಚಕ್ರಧರ ಯದುಕುಲ ನಂದನನೇ. ದಶರೂಪಧರ ಶಂಖ ಚಕ್ರಧರ ಯದುಕುಲ ನಂದನನೇ. ಕದ ಪದ್ಮಧರ ಗೀತೋಪಾಸಕರ ಸುಂದರ ಶ್ಯಾಮ ಸುಂದರ. ಕದ ಪದ್ಮಧರ ಗೀತೋಪಾಸಕರ ಸುಂದರ ಶ್ಯಾಮ ಸುಂದರ. ಶೇಷ ಶಯನಕರ ಪಾಪನಾಶಕರ ಶ್ರೀಧರ ಪ್ರೇಮ ಸಾಗರ. ಶ್ರೀಧರ ತುಳಸಿಯ ಮಾಲಾಧರ ಬೇಣುವಿನಾದ ಕಮಲ. ಶ್ರೀಧರ ಜಗವೇ ತುಂಬಿದೆ ನಿನ್ನಯ ನಾಮವು ಸರ್ವರ ಹೃದಯವ ಬೆಳಗುತ್ತಲೇ. ಜಗವೇ ತುಂಬಿದೆ ನಿನ್ನಯ ನಾಮವು ಸರ್ವರ ಹೃದಯವ ಬೆಳಗುತ್ತಲೇ. ದುಷ್ಟರ ಶಿಕ್ಷಿಪ ಶಿಷ್ಟರ ರಕ್ಷಿಪ ಧರ್ಮದೇವನಾಗಿರುವೆ. ಶಂಖ ಚಕ್ರ ಪೀತಾಂಬರನೇ ಶೇಷ ಶಯನ ಹರಿಕೇಶವನೇ. ಶ್ರೀಧರ ತುಳಸಿಯ
ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವನು. ಪರಮಾತ್ಮ, ಭಕ್ತರಾದ ಪಾಂಡವರ ಪರವಾಗಿ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬಂದಿರುವೆಯಾದ್ದರಿಂದ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ ದೇವ. ಆ ಪಾಂಡವರನ್ನು ಕಾಪಾಡುವ ಭಾರ ಎನ್ನದಾಗಿದೆ. ವಿದುರ, ಪರಮಾತ್ಮ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯ ಬಳಿ ಕೆಲವು ರಹಸ್ಯದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವುದು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನು ನೋಡುವಂತೆ ಭಾವಿದರು. ನಿನ್ನ ಆಜ್ಞೆ ಮಾಡ. ಹಾ ವಿದುರ, ಪರಮಾತ್ಮ, ಬರುವಾಗ ನಿನ್ನಲ್ಲಿರುವ ಆ ಶಿವಧನುಸನ್ನು ತೆಗೆದುಕೊಂಡು ಬಾ. ನಿನ್ನ ಆಜ್ಞೆ ದೇವ. ಏಕೆ ಶಕುನಿ ಮೌನವಾಗಿ ನಿಂತೆ? ಏಕೆ ಅಂದು ನಿನ್ನ ಸಹೋದರರಿಗೆ ಆ ದುರ್ಯೋಧನನ ವಂಶವನ್ನು ನಿರ್ವಂಶವಾಗಿ ಮಾಡುತ್ತೇನೆಂದು ನೀನು ಕೊಟ್ಟ ವಚನವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಮರೆತೆಯ? ಮರೆತೆ ಬಿಟ್ಟೆಯ? ಒಂದು ವೇಳೆ ಮರೆತೆಯಾದರೆ ಆ ನಿನ್ನ ಸಹೋದರರ ಆತ್ಮಗಳು ಭೂತ ಪ್ರೇತಗಳಾಗಿ ನಿನ್ನನ್ನು ಹಿಂಸಿಸುವವು. ದುರ್ಯೋಧನನ ಅನ್ನಕ್ಕೆ ಮರುಳಾಗಿ ಆ ನಿನ್ನ ಸಹೋದರನಿಗೆ ಕೊಟ್ಟ ವಚನವನ್ನೇ ಮರೆತೆಯ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜ ಶಕುನಿಯ ಆಸ್ವಾದನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸದ್ದು! ಕೇಳು ದುರ್ಯೋಧನ, ಕೇಳು, ಅರ್ಥ ಧ್ವನಿಗಳನ್ನು ಕೇಳು. ನನ್ನ 99 ಮಂದಿ ತಮ್ಮಂದಿರು ಹಸುವಿನ ತೃಷೆಯಿಂದ ಸಾಯುತ್ತಿದ್ದಾರೆ. ನನ್ನ ತಂದೆಯ ದೇಹ ಆತ್ಮವಿಲ್ಲದೆ ನನ್ನೆಡೆಗೆ ನೋಡುತ್ತಾ ಈ ಕೊಳೆತು ನಾರುತ್ತಿರುವ 100 ದೇಹಗಳು ನನಗೆ ಕೊಟ್ಟಿರುವ ಒಂದೇ ಒಂದು ಶಾಪ, ಅದೇ ನಿನ್ನ ಮೇಲಿನ ಸೇಡು. ಸೇಡಿನ ಒಂದೇ ಮುಷ್ಟಿ ಹಗುಳು ತಂದು ಬದುಕುಳಿದ ಭರ್ಜರಿ ದೇಹ ಇದು. ನನ್ನ ತಂದೆಯ ಪಡೆಯ ಎಲುಬುಗಳ ಶಾಪದಾಳ ನಿನಗಾಗಿ ಕಾಯುತ್ತಿವೆ. ಏನಿ ಅಣಗದ ಕೇಕೆ, ಕುಹಕ ಕಂಠದ ಮಾರ್ತಾಂಡ ಧ್ವನಿ, ದಿಗ್ದಿಗಂತೆ ಅಬ್ಬರಿಸಿ ಬಬ್ಬರಿಯುವಂತಹ ಅಲ್ಲೆಗಳ ಅರ್ಥನಾದ. ಸಾಕು ಮಾಡಿ ನಿಮ್ಮ ಆಂತರ್ಯದ ಅಂತರಾಳದ ಅಲ್ಲೇ ಅದನ್ನು ನಾ ಬಲ್ಲೆ. ಏಕೆ ಈ ಸೌಬಲರಾದ ಶಕುನಿಗೆ ಧಿಕ್ಕಾರ? ಏಕೆ ಈ ಸೌಬಲ ರಾಜ ಶಕುನಿಗೆ ದುರ್ಯೋಧನನ ತುತ್ತು ಅನ್ನಕ್ಕೆ ಅಲಿಯುವ ನಾಯಿ ಎಂದು ಭಾವಿಸಿದಿರ? ಇಲ್ಲ, ಈ ಸೌಬಲ ರಾಜ ಶಕುನಿಯನ್ನು ತುಂಡಾಗಿ ಕತ್ತರಿಸಿದರು. ಇವನ ನರನಾಡಿಗಳಲ್ಲಿ ಚಿಮ್ಮುತ್ತಿದೆ ದ್ವೇಷದ ಜ್ವಾಲೆ. ಅಲೆಯಾಗಿ ಆರ್ಭಟಿಸುತ್ತಿದೆ ಸೇಡಿನ ದಾವಾಗ್ನಿ. ಈಗ ನನ್ನ ಹೃದಯದ ಸೇಡಿನ ದಾವಾಗ್ನಿಯು ದಗದಗನೆ ಹತ್ತು ಉರಿಯುತ್ತಿರುವುದು.
ಧಗಧಗ 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 ದಗದಗ ನೆಲ್ದಿದ ದೇಹದ ಜ್ವಾಲೆ ದಯಿಸುತ್ತಿದೆ ಎನ ದೇಹದಲ್ಲಿ. ದಗದಗ ನೆಲ್ದಿದ ದೇಹದ ಜ್ವಾಲೆ ದಯಿಸುತ್ತಿದೆ ಎನ ದೇಹದಲ್ಲಿ. ಕರಡಿದ ದಾಹ ನೆಲವೆಲ್ಲೆಲ್ಲೂ ಉಳಿಯುವುದಂತೂ ಈ ಕುರುವಂಶಜರು. ಹೊರಡಿದ ದಾಹ ನೆಲವೆಲ್ಲೆಲ್ಲೂ ಉಳಿಯುವುದಂತೂ ಈ ಕುರುವಂಶಜರು. ಧಗಧಗ ಧಗಧಗ ನಿಲ್ತಿದ್ದ ದೇಹದ ಜ್ವಾಲೆ ದಯಿಸುತ್ತಿದೆ ಎನ್ನ ದೇಹದಲ್ಲಿ. ಕೌರವ ಸೋಲಿಸಿ ನಮ್ಮನ್ನು ಕುರುಬದಿ ನಂದನು ಹಸ್ತಿನವತಿಯ ಸೆರೆಯೊಳಗಿಂದನು. ಸೋಲಿಸಿ ನಮ್ಮನ್ನು ಕುರುಬದಿ ನಂದನು ಹಸ್ತಿನವತಿಯ ಸೆರೆಯೊಳಗಿ. ಅಣ್ಣನ ಮಲ್ಲಿ ನೂರರು ನಾವು ನಮಗೊದಗಿತು ಸೆರೆ ಮನೆಯೊಳು ಸಾವು. ಅಣ್ಣದ ಮಂದಿರು ನೂರರು ನಾವು ನಮಗೊದಗಿತು ಸೆರೆ ಮನೆಯೊಳು ಸಾವು. ಧಗಧಗ 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 ನಿಲ್ದಿದ ದೇಹದ ಜ್ವಾಲೆ ದಯಿಸುತ್ತಿದೆ ಎನ ದೇಹದಲ್ಲಿ. ನೂರರಲ್ಲೊಬ್ಬನೇ ಬಳಿದಿಹೆನೀಗ ತೀರಿಸಲನು ಜರ ಸಾಲವ ಬೇಗ. ನೂರರಲ್ಲೊಬ್ಬನೇ ಬಳಿದಿಹೆನೀಗ ತೀರಿಸಲನು ಜರ ಸಾಲವ ಬೇಗ. ಸಂಬರವಾಗುವುದೆಮ್ಮಯ ಸೇಡು 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 ಸೇಡು. ಎಂಬರವಾಗುವುದೆಮ್ಮಯ ಸೇಡು ಬಸವನವೆನಿಬುದು ಕೌರವ ನಾಡು. ಎಂಬರವಾಗುವುದೆಮ್ಮಯ ಸೇಡು ಬಸವನವೆನಿಬುದು ಕೌರವ ನಾಡು. ಧಗಧಗ 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 ನಿಂತಿದ ದೇಹದ ಜ್ವಾಲೆ ದಯಿಸುತ್ತಿದೆ ಎನ ದೇಹದಲ್ಲಿ. ಧಗಧಗ ಧಗಧಗ ಧಗಧಗ. ದುರ್ಯೋಧನ ದುರ್ಯೋಧನ ಬಂಧುಗಳೆಂಬ ಮಮತೆಯನ್ನು ತೋರದೆ ಕಾಲ ರಕ್ಕಸನಂತೆ ನಿನ್ನ ವಿಕೃತವಾದ ರೂಪವನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ, ನಾನಿನ್ನು ಮರೆತಿಲ್ಲ. ಮಾನವ ಧರ್ಮಕ್ಕೆ ತಿಲಾಂಜಲಿಯನ್ನಿಟ್ಟು ರಾಕ್ಷಸನಂತೆ ವರ್ತಿಸಿದ ನಿನ್ನ ಕುರುವಂಶವನ್ನು ನಾಶ ಮಾಡುವ ಶಪಥವನ್ನಂದೇ ಮಾಡಿದೆನು. ಕೌರವ ವಂಶದ ರಾಜ ಮಾತೆ ನನ್ನ ಸಹೋದರಿ ಗಾಂಧಾರಿ ದೇವಿಯು ಮಾನಸಿಕ ವೇದನೆಯಿಂದ ಕಣ್ಣಿದ್ದರೂ ಕುರುಡಿಯಂತೆ ತನ್ನ ಗಂಡನನ್ನು ಅನುಸರಿಸಿ ನಡೆಯುವ ಮಹಾಮಾನವೀಯತೆಯ ಆದರ್ಶವನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹೋಯಿತು. ಅದರಲ್ಲಿ ಕಾಣುವುದೆಲ್ಲ ಕಾರಾಗೃಹವಾಗಿ, ಕಿವಿಗೆ ಕೇಳುವ ಕೂಗೆಲ್ಲ ಕರ್ಕಶದ ಕಿಡಿಯಾಗಿ, ನಿನ್ನ ಕುರುಕುಲದ ಗೂಡನ್ನು ಒಡೆದ ಗೂಡಿನ ಪುಡಿಯಾಗಿ ಚೆಲ್ಲಾಡಲೆಂದೇ ಒಬ್ಬನನ್ನೇ ಉಳಿಸಿ ಮಡಿದರು ನನ್ನ ಒಡನಾಡಿ ಸಹೋದರರು. ಮಡಿದರು ನನ್ನ ಒಡನಾಡಿ ಸಹೋದರರು. ಈ ನಾಡಿನ ಒಡೆಯ ತನ್ನ ಬಂಧು ಬಾಂಧವರೆಲ್ಲರನ್ನು ಹಗಲಿ ಹಂಬಲಿಸಿ ಗೋಳಾಡಿ ಕೊರಗಿ ಸಾಯಲೆಂದೇ 100 ಜನರ ಕೂಳನ್ನು ನನ್ನೊಬ್ಬನಿಗೆ ಉಳಿಸಿ ಅವರ ಶತಶಕ್ತಿ ಎಲ್ಲವನ್ನೂ ನನಗೆ ದಾರ ಎರೆದು ಸೇಡಿನ ದಾವಾಗ್ನಿಗಳೆಂಬ 100 ವಾಣಿಗಳಿದ್ದ ಶಕುನಿ 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 ಎಂಬ ಹುನ್ನಾರವನ್ನಿತ್ತು ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ.
ಒಬ್ಬೊಬ್ಬರ ಹಾಗೆ ಹೊಳಬೇಡಿರಿ 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 ನನ್ನ ಹದಭಾಗ್ಯ ಸಹೋದರರೇ. ಹೊಳಬೇಡಿ. ಇವೇನು ಸಾಮಾನ್ಯ ದಾಳಗಳೆಂದುಕೊಂಡೇನೋ ಮರುಳೆ? ದಾಳಗಳಲ್ಲವ ಮರುಳೆ ಇವುಗಳು. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ಜನ್ಮದಾತ ನನ್ನೊಳಗೊಂಡ ಎನ್ನುವುದರ ದೇಹದ ಮೂಳೆಗಳು. ಜನ್ಮದಾತ ನನ್ನೊಳಗೊಂಡ ಎನ್ನುವುದರ ದೇಹದ ಮೂಳೆಗಳು, ಹೊರುದರ ದೇಹದ ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ದುರ್ಯೋಧನ, ನನ್ನ ತಂದೆ ತಮ್ಮಂದಿರ ಗೋಳು. ಮುಂದೆ ನಿನ್ನ ಕುರುವಂಶವೇ ಹಾಳು ದ್ರೋಹಿ. ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಳ ಕರ್ಪವನು ಎಚ್ಚರಿಸಿದ ಕೂಳ ಕೌರವನ ಕೇಳು. ದುರ್ಯೋಧನ, ಕಾಳ ಕರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿಲ್ಲ ಘೋರ ಕಾಳಗಿ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯಲಿಲ್ಲ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ ಕೇಳು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನ ಕೇಳು. ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದಿಂದ ತೊಡೆಯದು ಮುರಿಸಿ. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ. ಜನ್ಮದಾತ ನನ್ನೊಳಗೊಂಡ ಎನ್ನುವುದರ ದೇಹದ ಮೂಳೆಗಳು. ಜನ್ಮದಾತ ನನ್ನೊಳಗೊಂಡ ಎನ್ನುವುದರ ದೇಹದ ಮೂಳೆಗಳು, ಹೊಂದರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವೋ ದಾಳಗಳಲ್ಲವೋ. ಎಂಬ ಮಹಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನಾಲಿಸಲು ಅಸಾಧ್ಯ. ದುರ್ಯೋಧನ, ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಸೋದರ ಮಾವನನೇ ಕೆಣಕಿ ಕಠೋರ ಹೃದಯವನ್ನಾಗಿ ಮಾಡಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರೊಡಗೂಡಿ
ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ಶಕುನಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಅವೆಲ್ಲವೂ ಗಾಳಿಗೋಪುರವಾಯಿತು ದುರ್ಯೋಧನ, ಗಾಳಿಗೋಪುರವಾಯಿತು. ಆದರೂ ಚಿಂತೆಲ್ಲವೋ ಚಂಡ, ನಾನು ನಿನ್ನಂತೆಯೇ ಮಹೋಮಹ ಪ್ರಚಂಡ. ಅಂತೆಯೇ ಈ ಶಕುನಿಯ ಇತಿಹಾಸದ ಭವಿಷ್ಯ ಆಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಹಾರ್ಯೋಕ್ತಿಯನ್ನು ಅನುಸರಿಸಿ ಅಡಿಗಡಿಗೂ 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 ನಿನ್ನನ್ನು ಅಡ್ಡದಾರಿಯನ್ನೇ ಹಿಡಿಸಿದನು. ಇನ್ನು ನನ್ನ ಮುಂದಿನ ಗುರಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯ ನೆಪಿಸಿ ಕೌರವೇಶ್ವರ, ನಿನ್ನ 99 ಮಂದಿ ಸಹೋದರರನ್ನು ನಿರ್ಮೂಲನ ಮಾಡುವ ತನಕ ಈ ಶಕುನಿಗಲ್ಲಿ ಅದು ಶಾಂತಿ, ಎನ್ನಲ್ಲಿ ಅದು ವಿಶ್ರಾಂತಿ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ 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 ಒಂದು ನಿಟ್ಟುಸಿರುಡುವವರಿಲ್ಲದೆ ನರಕದ ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಶಕುನಿ ಮಾವ, ನಾನು ಮಾಡಿದ್ದು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು, ತನ್ನೆರಡು ತೋಳುಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ನಾಶ ಮಾಡಬಲ್ಲವನು. ಆದರೆ ಜ್ಞಾತಿ ಹಿಂಸೆ, ಸಂಯುಕ್ತ ಕಲಹ ಇದು ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನು. ಅಗ್ರಜ ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದ್ರಾನಿತ ವಿದುರ ಗೆಳೆಯನಾಂ ತಂದಿತಲ್ ಗರಗುಡೀರಗ ಹೋಗಿರ್ಪರೆ. ಅಗ್ರಜ ಸಹೋದರ, ಗರಗುಡೀರಗ ಹೋಗಿರ್ಪರೆ ಸೈಸಲ ಸದಳವು ಯಮಗೆ ಅಗ್ರಜ. ನಾನು ನೋಡಿ ಬಂದೆ ಕೃಷ್ಣ ಗೈಡ ಕಾರ್ಯ ಗೈಡ ಗೈಡ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈಡ ಕಾರ್ಯ ಗೈಡ ಗೈಡ ಕಾರ್ಯವ. ಇದ್ರ ಮನೆಯೋಳು ಅಗವನು ತಿಂಡಿಯ ಬಾಬಾ ಇದ್ರ ಮನೆಯೋಳ ಅಗವನು ತಿಂಡಿಯ ಇದ್ರ ಮನೆಯೋಳು ಅಗವನು ತಿಂಡಿಯ ಮುದದಿ ಪಾಂದಿಜಿ ಪುರುಳ ಪರ್ಪನ ಅಣ್ಣ ನಾನು ಕೃಷ್ಣ ಗೈದ ಕಾರ್ಯವ ಬಾವ. ಅಗ್ರಜ
ಕೊಲ್ಲಗೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದು ಮನಸ್ಸು ತಲ್ಲಣಿಸುವುದಣ್ಣ ಅಣ್ಣನ ನೋಡಿ ಕೃಷ್ಣ ಗೈದ ಕಾರ್ಯವ ಅಗ್ರಜ ಕೃಷ್ಣರಾಷ್ಟ್ರ ಬಂದಿರುವನು ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು ಕೃಷ್ಣನೋಸ್ತಿರಾವಧಿಗೆ ಬಂದಿರುವರೆ? ನೀನು ಚಿಂತಿಸಬೇಡ ಸಹೋದರ, ಹೋಗುವ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ ಆವಲ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ವಿಗ್ರಹ ಮನೆಯನ್ನು ಆಶ್ರಯಿಸಿರುವನು. ಚೇ ಎಷ್ಟೊಂದು ಅವೇಳನವಣ್ಣ. ಸಹೋದರ, ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ಈ ಅಸ್ತಿರಾವತಿಯಲ್ಲಿ ವಿದುರನಂತಹ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ನೀನು ಚಿಂತಿಸಬೇಡ, ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ ಆದರೂ ರಾಯಭಾರಿಯಾಗಿ ಬಂದವನು ರಾಜಮರ್ಯಾದನ್ನು ತಿರಸ್ಕರಿಸುವುದು ಅಪಮಾನಕರ. ಕುಲಚಲವೆಂಬ ಗದ ಹಿಡಿದ ಪಂಥ ಆ ಪಂಡ ಭೀಮನ ಬಿಸಿರಕ್ತ ಪಾನ ಮಾಡದೆ ಕೊನೆಗೊಳ್ಳದು. ನೀನು ಮಾತ್ರ ಅವರನ್ನು ಕ್ಷಮಿಸಬಹುದು. ಅವರ ಅಟ್ಟಾದನ್ನು ಬಟ್ಟಾಕಿ ಬಿಡತಕ್ಕವನಲ್ಲ. ಸಾಕು ದುರುಳರ ದುರಾಗ್ರದಳು ತರತ, ಸಾಕು ದುರುಳರ ದುರಾಗ್ರದಳು ತರತ, ಸಾಕು ದುರುಳರ ದುರಾಗ್ರದಳು ತರತ, ಸರಸತಿ ವಿರಸವನ್ನ ತೆಗೆದ ಪರಿ ಸಾಕು ದುರುಳರ ದುರಾಗ್ರದಳು ತರತ. ಅಗ್ರಜ ಮಾನ ಹಾಲ್ಯ ವಿರಚಿಸಿಯ ವಿದ್ರರ ಮನೆಯಲ್ಲಿ ಕುಳಿತಿಹನು. ಮಾನ ಹಾನಿಯ ವಿರಚಿಸಿಯ ವಿದ್ರರ ಮನೆಯಲ್ಲಿ ಕುಳಿತಿಹನು. ಬಂಡ ಕೃಷ್ಣನ ಪುಂಡ ಮಾತನ, ಬಂಡ ಕೃಷ್ಣನ ಪುಂಡ ಮಾತ ಚೆಂಡಾಡುವನು ಮರದೊಳಗೆ ಸಾಕು ದುರುಳರ ದುರಾಗ್ರದನು ಕರತ. ಅಗ್ರಜ ಆ ಕಳ್ಳ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಈ ಸತ್ಕಾರವು ನನಗೊಪ್ಪದು ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ನೋಡಿದೆಯಾ ಮಾವ, ಮದಗಜಗಳಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಡಿಯೇ. ಮಾವ ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮರುಕು ಜೋಪಡಿಯನ್ನೇಕೆ ಆಶ್ರಯಿಸುತ್ತಿದ್ದನೆ? ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಲು ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಅಂತಹ ಮಿತ್ರರಾಗಿದ್ದರು. ನಿಜ. ಕಾರಣವಿಲ್ಲದೆ ಅವರನ್ನು ವಧಿಸಿದ ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನ ದ್ವಾರಕಿಗೆ ಕಳಿಸಿದೆ ಮಾವ. ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ಸಂಧಿಯನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದ ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸ ಮಾಡಬಹುದಲ್ಲವೇ? ನಿಜ ಮಾವ. ಕೃಷ್ಣನಿಗಿಂತವನ ವಿಜಯನ್ ಮತ್ತು ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ಏಕೆ ಮಾವ?
ಕೃಷ್ಣನಿಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಆಗಿರಬಹುದು, ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಅದೇಕೆ ಮಾವ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯ ಆಟದಲ್ಲೇ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ವರದನ್ನು ಹೊಂದುವುದೆಂದರೆ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೌಭದ ರಾಜ್ಯ. ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ರಾಜ್ಯ ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆವದಿಂದ ಭೌರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಭಾವ. ಅಳಿಮಯ, ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಭಾವದಿಂದ ಸಲಹೆ? ಈಗ ಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು. ನಡೇ ಕೌರವೇಶ್ವರ. ಹಾಗೆ ಆಗಲಿ ಮಾವ. ರಣರಂಗದಲ್ಲಿ ಸಿಕ್ಕಿದ 7 ಪಾಂಡವರನ್ನ ಸಿಗಿರಂಚಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ನನ್ನ ಗೆಳಗಿ ಮನೋನ್ಮತ್ತ ದುರುಳ ದುಡ್ಡ ದೂರ್ತರ ಸಿಗಿರಂಚಣದಲ್ಲಿ ಪಾಂಡವರ. ಭೀಮನೊಡಲ ಸೀಳುತ್ತ ಅವನ ಕರಳ ಬಗೆದು ರಕ್ತ ಕುಡಿಯುತ್ತ ಈ ಖಡ್ಗ ಬಿಡಿದು ರಣಕ್ಕೆ ನುಗ್ಗುತ್ತ ಪಾರ್ಥನ ಎದೆಯನ್ನು ಮೆಟ್ಟಿ ಆ ದುರುಳ ಭೀಮನೊಡಲ ಸೀಳುತ್ತ ಅವನ ಕರಳ ಬಗೆದು ರಕ್ತ ಕುಡಿಯುತ್ತ ಈ ಖಡ್ಗ ಬಿಡಿದು ರಣಕ್ಕೆ ನುಗ್ಗುತ್ತ ಪಾರ್ಥನ ಎದೆಯನ್ನು ಮೆಟ್ಟಿ ಬರದಿ ನಾಂ ಗೆಲುವೆ ಚಲದಿ ನಾಂ ಬೆರವೆ ವೈರಿ ಮದ ಮುರಿದು ಮುದದಿ ನಾ ಬರುವೆ. ಬರದಿ ನಾಂ ಗೆಲುವೆ ಚಲದಿ ನಾಂ ಬೆರವೆ ವೈರಿ ಮದ ಮುರಿದು ಮುದದಿ ನಾ ಬರುವೆ. ಗೆಲ್ಲುವೆ, ಜಯಿಸುವೆ, ಗಳಿಸುವೆ, ಬಲ 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 ನಾನೀಗ ಸಿಗದಂತದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ನನ್ನ ಕೆಳಗಿದ ಬಲನ್ಮತ್ತ ದುರುಳ ದುಡ್ಡ ದೂತರ ಸಿಗಿವೆ. ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಭೋರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ ಮಾಡುವ ನೆಬ್ಬಿಸಿ ಬಡಿಸುವ ಗುಡುಗು ಸಿಡಿಲುಗಳೇ ದರೆಯನ್ನು ಬಿರಿಯುವಂತೆ ಮಾಡಿ ಅಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿವಾಗಲಿ. ಹೋಗು ಹೋಗು ಮಹಾಶತ ಮೂರ್ಖನೇ ಹೋಗು. ನಾನು ಒತ್ತಿಸಿದ ಕುರುಕ್ಷೇತ್ರ ರಣಕುಂಡಲದಲ್ಲಿ ಕಟ್ಟ ಕಡೆಯ ನರಬಲಿ ನೀನು. ಎಲವೋ ನನ್ನ ಕೈ ತಡದ ಕುಲವೇ ಎಂದು ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು. ಅಂದೇ ಮಾರಿ ಒಕ್ಕ ಮಶಣವಾಯಿತು ನಿನ್ನೆ ಬರೇ. ಎಲ್ಲವೋ ಕೌರವ ಕುನ್ಯೆ, ಏನೊಂದು ಕಾರಣವಿಲ್ಲದೆ ನನ್ನ 100 ಜನ ಬಂಧುಗಳನ್ನು ನಿಷ್ಕರಣೆಯಿಂದ ಕೊಲ್ಲಿಸಿದ ಪಾಪಿ ನೀನೇ ಅಲ್ಲವೇ? ಆ ಪಾಪಿ ನೀನೇ ಅಲ್ಲವೇ?
ಅದರ ಪ್ರತೀಕಾರಕ್ಕಾಗಿ, ಆ ಸೇಡಿನ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಾಳೆ ಬೆಳಗಾಗುವುದರೊಳಗಾಗಿ ಉಳಿದ ನಿನ್ನೊಬ್ಬನನ್ನು ಕೊಲ್ಲಿಸಿ ಸ್ವರ್ಗಸ್ಥ ನನ್ನ ಬಂಧುಗಳಿಗೆ ತಿಲಾದಕವನ್ನಿಟ್ಟು ಪಿಂಡ ಪ್ರದಾನ ಮಾಡುವೆ. ಅಧಿಕಾರ ಎಂಬುದು ಯಾರಿಗೂ ಶಾಶ್ವತವಲ್ಲ ದುರ್ಯೋಧನ, ಯಾರಿಗೂ ಶಾಶ್ವತವಲ್ಲ. ಎಷ್ಟು ದಿನ ತಾನೇ ಉಳಿದಿತು ಈ ನಿನ್ನ ಅಧಿಕಾರ? ಅಧಿಕಾರ ಮದದಿಂದ ಕೊದ್ದು ಮೆರೆಯುವೆ. ಆ ಭೀಮನಿಗೆ ಕೊಲ್ಲಿಯ ಕೊಟ್ಟು ನಾನು ನೋಡುವೆ, ಈಗ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಮದದಿಂದ ಕೊದ್ದು ಮೆರೆಯುವೆ. ಆ ಭೀಮನಿಗೆ ಕೊಲ್ಲಿಯ ಕೊಟ್ಟು ನಾನು ನೋಡುವೆ, ಈಗ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕೌರವ ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡ ಸಂತು ಇದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂತು ಇದೆ ನನ್ನ ಮನದಲ್ಲಿ. ದರೆಯಾಳ ಆದ ಇದೆ ನನ್ನ ಮನದಲ್ಲಿ. ದರೆಯಾಳ ಆದ ಇದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಮ್ಮ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಮ್ಮ, ಇಲ್ಲ ನಿನ್ನದು ತಮ್ಮ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ ಮದದಿಂದ ಬುದ್ಧಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಗ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕೌರವ ಶೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನು. ಶೂರದನ್ನುವ ಹಿಡಿದು ನಿಲ್ಲುವ ವೀರ ಪಾರ್ಥನು. ನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದದ್ದು ನಿಲ್ಲುವನು ಭೀಮಸೇನನು. ಸಿಡಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗಲೆಯಿಂದ ನಿನ್ನ ತೊಡೆಯ ಬುಟ್ಟಿಕೊಳ್ಳನು. ತನ್ನ ಗಲೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಮ್ಮ, ಇಲ್ಲ ನಿನ್ನದು ನಮ್ಮ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಕೌರವ ಅಧಿಕಾರ